ಜಗತ್ತಿನಲ್ಲಿಯೇ ಅತ್ಯಂತ ಬೋರಿಂಗ್ ಸಿನಿಮಾ ಯಾವುದು? ನಾನು ಹೇಳ್ತೀನಿ. ಈ ಸಿನಿಮಾ ಅತ್ಯಂತ ಬೋರಿಂಗ್ ಸಿನಿಮಾ. ಈ ಸಿನಿಮಾ ನೋಡ್ತಾ ಕೂತ್ಕೊಂಡ್ರೆ ನಿಮಗೆ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆಕಳಿಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನೋಡಲಿಕ್ಕಂತೂ ಆಗಲ್ಲ. ಈ ಸಿನಿಮಾದ ಅವಧಿ 10 ಗಂಟೆ 7 ನಿಮಿಷಗಳು. ಹಾಗಾದರೆ ಈ ಸಿನಿಮಾದಲ್ಲಿ ಏನಿದೆ ಅಂಥದ್ದು ಬೋರಿಂಗ್ ಅನ್ನೋದಾದರೆ, ಈ ಸಿನಿಮಾದಲ್ಲಿ ಏನೂ ಇಲ್ಲ. ಕತೆ ಇಲ್ಲ, ಚಿತ್ರಕಥೆ ಇಲ್ಲ, ಆರ್ಟಿಸ್ಟ್ ಇಲ್ಲ. ಒಂದು ಗೋಡೆಯ ಮೇಲೆ ಪೇಂಟ್ ಬಳಿದು ಅದನ್ನು ಒಣಗೋದಕ್ಕೆ ಬಿಟ್ಟು ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಸೆನ್ಸಾರ್ ಮಾಡಿಸಿ ಸಿನಿಮಾ ಅಂತ ಮಾಡಲಾಗಿದೆ. ಯಾಕಿರಬಹುದು? ಈ ಪ್ರಶ್ನೆ ನನಗೂ ಕಾಡ್ತು. ಈ ಸಿನಿಮಾದ ನಿರ್ದೇಶಕರು ಚಾರ್ಲಿ ಶಾಕಲ್ಟನ್ ಅಂತ. ಅವರಿಗೆ ಈ ಸೆನ್ಸಾರ್ ಮಂಡಳಿಯ ಹಿಡಿತ, ಅವರ ಒಂದಷ್ಟು ಕ್ವಶನ್ಗಳು ಅಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಅಂತೆಲ್ಲ ಕೇಳೋದು, ಅದೆಲ್ಲ ಕೇಳಿ ಬೇಸರ ಆಗಿರುತ್ತಂತೆ. ಅಂದರೆ ಎಲ್ಲ ದೇಶಗಳಲ್ಲೂ, ಅದರಲ್ಲೂ ಇಂಡಿಯಾದಲ್ಲೂ ಕೂಡ ಅಷ್ಟೇ, ಸೆನ್ಸಾರ್ ಮಂಡಳಿಯವರು ಕಂಡ್ರೆ ನಮ್ಮ ಸಿನಿಮಾದಾಗ ಆಗಲ್ಲ. ಅದಕ್ಕೆ 14 ಗಂಟೆಗಳ ಕಾಲ ಈ ಚಿತ್ರವನ್ನು ಚಿತ್ರೀಕರಿಸಿದರೆ, ಆಮೇಲೆ ಅದನ್ನು ಎಡಿಟ್ ಮಾಡಿ, ಅದೇನು ಎಡಿಟ್ ಮಾಡಿದ್ರೋ ಗೊತ್ತಿಲ್ಲ, 10 ಗಂಟೆ 7 ನಿಮಿಷಗಳಿಗೆ ತುಂಡರಿಸಿ ಫೈನಲ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಈ ಸಿನಿಮಾವನ್ನು ಸೆನ್ಸಾರ್ ಮಂಡಳಿಯವರು ನೋಡಿದರೆ ಎಲ್ಲರೂ ನೋಡಬಹುದಾದ ಸಿನಿಮಾ. ಇದರಲ್ಲಿ ಏನು ಅಂತ ಆಕ್ಷೇಪಣಾರ್ಹ ವಿಷಯಗಳಿಲ್ಲ, ಯಾವುದೇ ಕತ್ತರಿ ಪ್ರಯೋಗ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಯು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಅಂದ ಹಾಗೆ ಈ ಸಿನಿಮಾದ ಹೆಸರು ಪೇಂಟ್ ಡ್ರೈಯಿಂಗ್. ಈ ಸಿನಿಮಾ ನೋಡೋದಕ್ಕೆ ಸಿಗುತ್ತಾ ಅಂತ ಏನಾದ್ರು ನೀವು ಕೇಳಿದರೆ ಖಂಡಿತ ಸಿಗುತ್ತೆ. ಯೂಟ್ಯೂಬಲ್ಲಿ 10 hours ಆಫ್ ಪೇಂಟ್ ಡ್ರೈಯಿಂಗ್ ಅಂತ ಹೇಳಿದ್ರೆ ಈ ಸಿನಿಮಾ ಸಿಗುತ್ತೆ. ನಿಮ್ಮೊಂದು ಅಚ್ಚರಿಯ ಸಂಗತಿ ಏನು ಗೊತ್ತಾ? ಈ ವಿಡಿಯೋನ ಅಪ್ಲೋಡ್ ಮಾಡಿ 7 ವರ್ಷಗಳಾಗಿವೆ. ಅದರ ವೀಕ್ಷಣೆ 2.2 ಮಿಲಿಯನ್ ಇದೆ. ಪೇಂಟ್ ಡ್ರೈಯಿಂಗ್. ನಮಸ್ಕಾರ.